ಇನ್ನು ಈಗಾಗಲೇ ಇರಾನ್ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಈ ಪ್ರತಿ ದಾಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಂಡಾಮಂಡಲವಾಗಿದ್ದಾರೆ. ಇರಾನ್ನ ಯಾವುದೇ ದಾಳಿಯನ್ನ ಎದುರಿಸೋದಕ್ಕೆ ನಾವು ಸಿದ್ಧ ಅಂತ ಹೇಳ್ತಿದ್ದಾರೆ. ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಬಲದೊಂದಿಗೆ ನಾವು ನಿಮ್ಮನ್ನ ಎದುರಿಸ್ತೇವೆ ಅಂತ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಒಂದೇ ದಾಳಿಯಲ್ಲಿ ಇರಾನ್ನ 48 ನಾಯಕರು ಇದೀಗ ಮೃತಪಟ್ಟಿದ್ದಾರೆ. ಇರಾನ್ನ ಯಾವುದೇ ದಾಳಿಯನ್ನ ನಾವು ಎದುರಿಸೋದಕ್ಕೆ ಸಿದ್ಧ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂಥದ್ದು. ಹಿಂದೆಂದೂ ಕಂಡಿರದ ರೀತಿಯಲ್ಲಿ ನಾವು ಅದನ್ನ ಎದುರಿಸ್ತೇವೆ. ಮತ್ತೊಮ್ಮೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಒಂದೇ ದಾಳಿಯಲ್ಲಿ ಇರಾನ್ನ 48 ನಾಯಕರು ಮೃತಪಟ್ಟಿದ್ದಾರೆ. ನಮ್ಮ ಯಶಸ್ಸನ್ನ ಯಾರೂ ಕೂಡ ನಂಬೋದಕ್ಕೆ ಸಾಧ್ಯವಿಲ್ಲ. ಟ್ರೂತ್ನಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ದಾಳಿಗೆ ಅಮೆರಿಕ ಅಧ್ಯಕ್ಷ ಕೆಂಡಾಮಂಡಲ ಆಗಿರುವಂಥದ್ದು. ನೀವು ಎಷ್ಟೇ ದಾಳಿಯನ್ನ ಮಾಡಿದ್ರೂ ಕೂಡ ನಿಮ್ಮನ್ನ ಎದುರಿಸೋದಕ್ಕೆ ನಾವು ಸಿದ್ಧ ಅಂತ ಈ ಮುಖಾಂತರ ಹೇಳ್ತಿದ್ದಾರೆ. ನಮ್ಮ ಯಶಸ್ಸನ್ನ ಯಾರೂ ನಂಬಲು ಸಾಧ್ಯವಿಲ್ಲ. ಒಂದೇ ದಾಳಿಯಲ್ಲಿ 48 ನಾಯಕರು ಹತ್ಯೆಯಾಗಿದೆ. ಭೀಕರ ದಾಳಿಯಲ್ಲಿ ಇರಾನ್ನ 48 ನಾಯಕರು ಉಡೀಸಾಗಿರುವಂಥದ್ದು. ಈವರೆಗೂ ನಡೆದ ಕಾರ್ಯಾಚರಣೆಯಲ್ಲಿ 48 ಲೀಡರ್ಸ್ಗಳು ಬಲಿಯಾಗಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಡಿಯೋ ಹೇಳಿಕೆಯನ್ನ ಹಂಚಿಕೊಂಡಿದ್ದಾರೆ. ಟ್ರೂತ್ನಲ್ಲಿ ವಿಡಿಯೋನ ಹರಿಬಿಟ್ಟಿದ್ದಾರೆ. ಇದುವರೆಗೂ ಕೂಡ 48 ಲೀಡರ್ಸ್ ಬಲಿಯಾಗಿರುವಂಥದ್ದು ನಡೆದಿರುವಂತಹ ಕಾರ್ಯಾಚರಣೆಯಲ್ಲಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 48 ನಾಯಕರನ್ನ ಬಲಿ ಪಡೆದಿದ್ದೀವಿ, ಇದು ದೊಡ್ಡ ಯಶಸ್ಸು ಅಂತ ಹೇಳಿದ್ದಾರೆ. ಈ ನಮ್ಮ ಯಶಸ್ಸನ್ನ ಯಾರೂ ಕೂಡ ನಂಬೋದಕ್ಕೂ ಕೂಡ ಸಾಧ್ಯವಿಲ್ಲ. ಒಂದೇ ದಾಳಿಯಲ್ಲಿ 48 ನಾಯಕರು ಹತ್ಯೆ ಆಗಿರುವಂಥದ್ದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಹೇಳಿರುವಂಥದ್ದು. ಒಂದ್ ಕಡೆನಲ್ಲಿ ಖಮೇನಿಯನ್ನ ಟಾರ್ಗೆಟ್ ಮಾಡಲಾಗಿತ್ತು. ಖಮೇನಿಯನ್ನ ಮುಗಿಸಿದ ನಂತರ ಅದನ್ನ ಒಪ್ಕೊಂಡಿರಲಿಲ್ಲ ಇರಾನ್. ಯಾವಾಗ ಟ್ರೂತ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನ ಹಾಕ್ತಾರೆ, ಆ ಸಂದರ್ಭದಲ್ಲಿ ಇರಾನ್ ಕೂಡ ಅದನ್ನ ಒಪ್ಕೊಳ್ಳುತ್ತೆ. ಇದೀಗ 48 ನಾಯಕರನ್ನ ನಾವು ಉಡೀಸ್ ಮಾಡಿದ್ದೀವಿ, ಅದು ಕೂಡ ಒಂದೇ ಕಾರ್ಯಾಚರಣೆಯಲ್ಲಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ವಿಡಿಯೋ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಭೀಕರ ದಾಳಿಯಲ್ಲಿ ಇರಾನ್ನ 48 ನಾಯಕರು ಉಡೀಸಾಗಿದ್ದಾರೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಒಂದು ಕಡೆಯಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ ಮಾಡ್ತಾ ಇರುವಂತಹ ದಾಳಿಗೆ ಕೆಂಡಾಮಂಡಲವಾಗಿದ್ದಾರೆ. 48 ನಾಯಕರು ಮೃತಪಟ್ಟಿದ್ದಾರೆ. ನಮ್ಮ ಯಶಸ್ಸನ್ನ ಯಾರೂ ಕೂಡ ನಂಬೋದಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು.